ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗ್ಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ಅನ್ನೋದು ಬಾಕಿ ಎಲ್ಲ ಎಪಿಸೋಡ್ಗಿಂತ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಯಾಕೆಂತಂದ್ರೆ ನನಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಏನ್ ಪರ್ಸೆಪ್ಷನ್ ಇತ್ತು, ಹಾಗೆ ಅದು ಹೇಗೆ ನನ್ನ ಕ್ಯೂರಿಯಾಸಿಟಿಯನ್ನ ಇನ್ಕ್ರೀಸ್ ಮಾಡಿ ಇವಾಗ ಏನ್ ಹೇಳ್ತಾ ಇದೀನೋ ಅದೇ ಫೈನಲ್ ಅಥವಾ ಅದೇ ಕರೆಕ್ಟ್ ಅನ್ನೋದಲ್ಲ, ಬಟ್ ನನ್ನ ಥಾಟ್ ಪ್ರೊಸೆಸ್ ಹೇಗೆ ಚೇಂಜ್ ಆಯ್ತು ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಏನಪ್ಪಾ ಅಂತಂದ್ರೆ ಕರ್ಮ. ಹಾಗೆ ಇನ್ನೊಂದನ್ನ ಗಮನಿಸಿದ್ರೆ ಹಣೆ ಬರಹ, ವಿಚ್ ಮೀನ್ಸ್ ಡೆಸ್ಟಿನಿ. ಸೊ ನನಗೆ ಕೆಲವು ವರ್ಷದ ಹಿಂದೆ ಆಯ್ತಾ, ಸೇ 2-3 years ಬ್ಯಾಕ್, ಕರ್ಮ ಮತ್ತೆ ಡೆಸ್ಟಿನಿ ಅನ್ನೋದು ತುಂಬಾ ಕಾಂಟ್ರಡಿಕ್ಟರಿ ಅಂತ ಅನಿಸ್ತಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್, ನಮ್ಗೆಲ್ರಿಗೂ ಹೇಳೋದು ಏನಪ್ಪಾ ಅಂತಂದ್ರೆ ನಮ್ಮ ಹಣೆ ಬರಹ ಅನ್ನೋದು ಬರೆದಿರುತ್ತೆ, ಹಣೆ ಬರಹದಲ್ಲಿ ಇದ್ಮೇಲೆ ಅನುಭವಿಸ್ಲೇಬೇಕು ಅಂತ. ಅದೇ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳೋದು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ ನಿನ್ನ ಕೈಯಲ್ಲಿದೆ, ನಿನ್ನ ಕರ್ಮ ಅನ್ನೋದು ನಿನ್ನನ್ನ ಡಿಸೈಡ್ ಮಾಡತ್ತೆ ಅಂತ ಹೇಳ್ತಾನೆ. ಸೊ ಇದು ಹೆಂಗೆ ಅಂತಂದ್ರೆ, ನಾನು ಇದನ್ನ ನಂಬೇಕಾ ಅದನ್ನ ನಂಬೇಕಾ, ಇದನ್ನ ಆಚರಣೆಯಲ್ಲಿ ಇಡ್ಬೇಕಾ ಅದನ್ನ ಆಚರಣೆಯಲ್ಲಿ ಇಡ್ಬೇಕಾ, ಒಂದು ವೇಳೆ ಎಲ್ಲವೂ ಬರ್ಕೊಂಡೇ ನಾವು ಬಂದಿದೀವಿ ಅಂದ್ರೆ, ಆಲ್ರೆಡಿ ರೆಕಾರ್ಡೆಡ್ ಕ್ಯಾಸೆಟ್ ಆಗಿ ಬಂದಿದೀವಿ ಅಂತಂದ್ರೆ, ನಮ್ಮ ಹ್ಯೂಮನ್ ಎಫರ್ಟ್ ಅಂತ ಒಂದಿರತ್ತಲ್ಲ, ಅದನ್ನ ಮಾಡಿ ಪ್ರಯೋಜನ ಏನಿದೆ? ನಾನು ಮಾಡದೇ ಇರ್ಲಿ ಅದಾಗತ್ತೆ ಅಂತಂದ್ರೆ ಏನಿದು ಅನ್ನೋದು ಒಂದ್ ರೀತಿಯಲ್ಲಿ ಕಾಂಪ್ಲಿಕೇಟೆಡ್ ಅನಿಸ್ತಾ ಇತ್ತು, ಲೂಪ್ ಅಂತ ಅನಿಸ್ತಾ ಇತ್ತು. ಎರಡೂ ಕೂಡ ಎರಡು ಪ್ಯಾರಾಡಾಕ್ಸ್ ಅನ್ನೋ ತರದಲ್ಲಿ ನನಗೆ ಫೀಲ್ ಆಗ್ತಾ ಇತ್ತು. ಸೊ ಈ ಕರ್ಮ ಅನ್ನೋದನ್ನ ಸಪರೇಟ್ ಆಗಿ ತಗೊಂಡು ನಾವು ಮಾತಾಡಕ್ ಹೋದ್ವಿ ಅಂತಂದ್ರೆ ಬಹುಶಃ ಒಂದ್ ಎಪಿಸೋಡ್ ಅಲ್ಲ, ಅಂದ್ರೆ ಒಂದು ಸೀರೀಸ್ ಆಫ್ ಪಾಡ್ಕಾಸ್ಟ್ ಅನ್ನ ರೆಡಿ ಮಾಡಬಹುದು, ಅಷ್ಟು ದೊಡ್ಡದಾಗಿರುವಂತಹ ವಿಚಾರ. ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಈ ಕರ್ಮ ಅನ್ನುವಂತಹ ಮ್ಯಾಥ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಬಹುಶಃ ಬ್ರಹ್ಮಾಂಡದ ರಹಸ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಒಂದು ಸ್ಟೆಪ್ ಅನ್ನ ನಾವು ಮುಂದಿಡಬಹುದು ಅಂತ. ಸೊ ನನ್ನ ಪಾಲಿಗೆ ಸದ್ಯದ ಮಟ್ಟಿಗೆ ಏನಾದ್ರೂ ಎನರ್ಜಿ, ಸುಪ್ರೀಂ ಎನರ್ಜಿ ಇದೆ ಅಂತಂದ್ರೆ ಎಲ್ಲವನ್ನ ಡಿಸೈಡ್ ಮಾಡುವಂಥದ್ದು ಅಥವಾ ನಾನು ಅದಕ್ಕೆ ಸರೆಂಡರ್ ಆಗ್ತೀನಿ ಅಂತಂದ್ರೆ ಅದು ಕರ್ಮ. ಆದ್ರೆ ಈ ಕರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಹಣೆ ಬರಹಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ನನ್ನ ಡೌಟ್ಸ್ ಇದೆ, ಜೊತೆಗೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಕೆಲವೊಂದಷ್ಟು ವಿಚಾರವನ್ನ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇದು ಕೆಲವರಿಗೆ ರಿಲೆವೆಂಟ್ ಅಂತ ಅನಿಸ್ಬಹುದು, ಇನ್ನು ಕೆಲವರಿಗೆ ಕಾಂಟ್ರಡಿಕ್ಟರಿ ಅನ್ನುವಂತಹ ಫೀಲ್ ಬರಬಹುದು. ಬಟ್ ನನಗೆ ಏನ್ ಕ್ವೆಶ್ಚನ್ ಇತ್ತು ಅನ್ನೋದನ್ನ ನಾನು ಕ್ಯೂರಿಯಸ್ ಮೈಂಡ್ ಇಂದ ಅಡ್ರೆಸ್ ಮಾಡಿ ಇದೀಗ ಆ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತಹ ಮೀನಿಂಗ್ ಅನ್ನ ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಒಂದ್ ಸ್ವಲ್ಪ ಎವಲ್ಯೂಷನ್ ಅನ್ನೋದು ಆಗಿದೆ ಅಂತ ಹೇಳಬಹುದು. ಸೊ ಯಾವುದೇ ಒಂದು ಸ್ಕೆಪ್ಟಿಕಲ್ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳೋದೆ ಜಸ್ಟ್ ಫಾರ್ ನಾಲೆಜ್ ಪರ್ಪಸ್ ಕೇಳಿಸ್ಕೊಳ್ತಾ ಹೋಗಿ. ಕರ್ಮ, ಸಾಮಾನ್ಯವಾಗಿ ಕರ್ಮ ಅನ್ನೋ ಪದವನ್ನೇ ಒಂದ್ ರೀತಿಯಲ್ಲಿ ಬದನಾಮ್ ಮಾಡಿ ಹಾಕಿಟ್ಟಿದ್ದಾರೆ. ಕರ್ಮ ಅಂತಂದ್ರೇನೆ ಅಯ್ಯೋ ನಮ್ ಪ್ರಾರಬ್ಧ, ನಾವು ಮಾಡಿದ ಪಾಪ, ಆ ಪಾಪಕ್ಕೆ ನಾವು ಪರಿಹಾರವನ್ನ ಮಾಡ್ಕೊಳ್ತಾ ಇದೀವಿ ಈ ಜನ್ಮದಲ್ಲಿ. ಪ್ರಾರಬ್ಧ ಕರ್ಮ ಅನ್ನೋದಿದೆ, ಸಂಚಿತ ಕರ್ಮ ಅನ್ನೋದಿದೆ, ಇದೆಲ್ಲವೂ ರಿಯಾಲಿಟಿಯಲ್ಲಿ ಇದೆ. ಆದ್ರೆ ಕರ್ಮ ಅನ್ನೋದನ್ನ ಶಬ್ದಶಃ ಅರ್ಥದಿಂದ ತುಂಬಾ ಸಿಂಪಲ್ ವೇಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಘಟನೆ, ಆ ಘಟನೆಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತೀನಿ ಅನ್ನೋದೇ ನನ್ನ ಕರ್ಮ. ಸೊ ಕೆಲವೊಂದಷ್ಟು ಜನ ಡೆಸ್ಟಿನಿ ಅಂತ ಬರ್ತಿದೆ ಅಂತಂದ್ರೆ ನಾವ್ ಯಾಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಘಟನೆ ನಡೆಯುತ್ತೆ, ಆ ಘಟನೆಗೆ ಸೌಮ್ಯ ಹೆಗಡೆ ಈ ರೀತಿನೇ ರಿಯಾಕ್ಟ್ ಮಾಡ್ತಾಳೆ ಅನ್ನುವಂತಹ ಡೆಸ್ಟಿನಿ ಇತ್ತು ಅಂತಂದ್ರೆ ಇದ್ರಲ್ಲಿ ನನ್ನ ಕರ್ಮ ಹೇಗಾಗುತ್ತೆ? ನಾನೇನ್ ಪಾಪ ಮಾಡ್ದಂಗೆ? ಕರ್ಮ ಅನ್ನೋದು ಪಾಪ ಆಗ್ಬೇಕು ಅಂತ ಇಲ್ಲ. ಅಂಡ್ ದರ್ ಇಸ್ ಲಾಟ್ ಆಫ್ ಡಿಬೇಟ್ ಅಬೌಟ್ ಗುಡ್ ಕರ್ಮ, ಬ್ಯಾಡ್ ಕರ್ಮ, ಎಕ್ಸ್ಟ್ರಾ. ಬಟ್ ತುಂಬಾ ಸಿಂಪ್ಲರ್ ವೇಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ತುಂಬಾ ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ಮಾಡ್ತಾ ಹೋದ್ರೆ ಇಟ್ ಇಸ್ ರಿಯಾಕ್ಷನ್. ಸೊ ಈ ರೀತಿ ನಾನು ರಿಯಾಕ್ಟ್ ಮಾಡಬೇಕು ಅಂತಾನೆ ಬರ್ಕೊಂಡಿದ್ರೆ ಐ ಆಮ್ ಸೋ ಹೆಲ್ಪ್ಲೆಸ್ ಅಂತ ಅನ್ಸುತ್ತೆ. ಹೌದಾ? ಕರೆಕ್ಟಾ? ಬಟ್ ಪ್ರತಿಯೊಬ್ಬರ ಜೀವನದಲ್ಲಿ ಅವ್ರದ್ದೇ ಆಗಿರುವಂತಹ ಪೇನ್ ಇರುತ್ತೆ, ಅವ್ರಿಗೆ ಅವರ ಸ್ಟ್ರಗಲ್ ಅನ್ನೋದು ದೊಡ್ಡದಾಗಿರುತ್ತೆ. ಹಾಗೆ ಆ ಸ್ಟ್ರಗಲ್ನ ಜೊತೆಗೆ ನೀವು ಅದನ್ನ ಯಾವ ರೀತಿ ಅಡ್ರೆಸ್ ಮಾಡ್ತೀರಾ? ಒಂದು ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಇಮೋಷನ್ಸ್ ಅನ್ನ ಪಕ್ಕಕ್ಕಿಟ್ಟು ಪಕ್ಕದಲ್ಲಿರುವಂತಹ ವ್ಯಕ್ತಿ ಅಥವಾ ಪಕ್ಕದಲ್ಲಿ ಅದನ್ನ ಯಾವ ರೀತಿ ಬೇರೆಯವರು ಪರ್ಸೀವ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ರೆಸ್ಪಾಂಡ್ ಮಾಡ್ತೀರಲ್ವಾ, ಅದು ಕರ್ಮ ಅಂತ ಕರಿತೀವಿ. ಸೊ ಈ ಕರ್ಮ ಅನ್ನೋದು ನಮ್ಮ ರಿಯಾಕ್ಷನ್ ಮೇಲೆ ಅಥವಾ ನಮ್ಮ ರೆಸ್ಪಾನ್ಸ್ ಮೇಲೆ ಎಲ್ಲದನ್ನ ಡಿಸೈಡ್ ಮಾಡುತ್ತೆ ಅಂತಂದ್ರೆ ನನ್ನ ಹತ್ರ ಕಂಪ್ಲೀಟ್ ಫ್ರೀಡಮ್ ಇದೆ. ನನ್ನ ಜೀವನದಲ್ಲಿ ಎಲ್ಲ ಕೂಡ ನಾನು ಏನ್ ರಿಯಾಕ್ಷನ್ ಕೊಡ್ತೀನಿ, ನಾನು ಏನ್ ರೆಸ್ಪಾಂಡ್ ಮಾಡ್ತೀನಿ ಅದ್ರ ಮೇಲೆ ನಡೆಯುತ್ತೆ. ಅಂದ್ಮೇಲೆ ನಾನೇ ಪರಬ್ರಹ್ಮ, ಎಲ್ಲವೂ ನನ್ನ ಫ್ರೀ ವಿಲ್. ಸೊ
ಇಲ್ಲೊಂದು ಹುಕ್ಕಿದೆ. ಈ ಗ್ರಹಗತಿಗಳಿಗೆ ಸಂಬಂಧಪಟ್ಟ ಹಾಗೆ, ಗ್ರಹಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕುಂಡಲಿ ನಾವು ಹುಟ್ಟಿದ ತಕ್ಷಣ ನನ್ನ ಬಿಗ್ಗೆಸ್ಟ್ ಕ್ವೆಶ್ಚನ್ ಇದು ಆಯ್ತಾ, ನೀವು ಹುಟ್ಟಿದ ತಕ್ಷಣ ಒಂದ್ ಮಗುಗೆ ಅದ್ ಹೆಂಗ್ ಜಾತಕ ಬರೀತೀರಾ? ಬಿಕಾಸ್ ನಮ್ಮ ಜಾತಕ ಅನ್ನೋದು ಏನಿರತ್ತೆ ಅದು ನಮ್ಮ ಕರ್ಮವನ್ನ ಆಧಾರವಾಗಿ ಇಟ್ಕೊಂಡಂತೆ. ಈಗ ಮಗು ಜಸ್ಟ್ ಹುಟ್ಟಿದೆ, ಅದು ಏನು ಕರ್ಮ ಮಾಡೇ ಇಲ್ಲ, ಈ ಭೂಮಿಗೆ ಬಂದಿರೋ ಕರ್ಮವನ್ನ ಬಿಟ್ರೆ ಅದು ಮತ್ತೇನು ರಿಯಾಕ್ಷನ್ ಅನ್ನೇ ಕೊಟ್ಟಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಅದರ ಭವಿಷ್ಯವನ್ನ ಹೇಗೆ ಡಿಸೈಡ್ ಮಾಡ್ತೀರಾ ಅನ್ನೋದು, ದಿಸ್ ವಾಸ್ ಮೈ ವೆರಿ ಸೀರಿಯಸ್ ಕ್ವೆಶ್ಚನ್. ಆಸ್ಟ್ರಾಲಜಿ ಇರಬಹುದು, ಜ್ಯೋತಿಷ್ಯ ಶಾಸ್ತ್ರ ಇರಬಹುದು, ಇದ್ಯಾವುದೂ ಕೂಡ ಸೈನ್ಸ್ಗೆ ಹತ್ತಿರವಾಗಿದ್ದಲ್ಲ ಅಂತ ನಾನು ಫಿಸಿಕ್ಸ್ ಸ್ಟೂಡೆಂಟ್ ಆಗಿ ಯಾವಾಗ್ಲೂ ಕೂಡ ಕ್ವೆಶ್ಚನ್ ಮಾಡ್ತಾ ಇದ್ದೆ. ಅಂಡ್ ಐ ಆಮ್ ಹ್ಯಾಪಿ ದಟ್ ಐ ಕ್ವೆಶ್ಚನ್. ಆ ಕ್ವೆಶ್ಚನ್ ಇರ್ಲಿಲ್ಲ ಅಂತಂದ್ರೆ ಆನ್ಸರ್ ಅನ್ನ ಹುಡುಕುವಂತಹ ಕ್ಯೂರಿಯಸ್ ಮೈಂಡ್ ಸೆಟ್ ಅನ್ನೋದು ಹುಡ್ತಾನೆ ಇರ್ಲಿಲ್ಲ. ಈ ಕ್ವೆಶ್ಚನ್ ಅನ್ನೋದಿದೆ ಅಲ್ಲ, ನನಗೆ ಬೀಯಿಂಗ್ ಅನ್ ಆಸ್ಟ್ರೋಫಿಸಿಕ್ಸ್ ಸ್ಟೂಡೆಂಟ್ ಬಹಳಷ್ಟು ವಿಚಾರಗಳಿಗೆ ಒಂದು ದೊಡ್ಡ ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ಆಸ್ಟ್ರಾಲಜಿ ಅನ್ನೋದು ಅಥವಾ ಆ ಕುಂಡಲಿ ಅನ್ನೋದು ಹೇಗೆ, ನಾನು ತುಂಬಾ ರೀಸೆಂಟ್ ಆಗಿ 1 year ಬ್ಯಾಕ್ ನಾನು ತುಂಬಾ ಪಾಡ್ಕಾಸ್ಟ್ಗಳನ್ನ, ಕೆಲವೊಂದಷ್ಟು ರಿಸರ್ಚ್ ಪೇಪರ್ಗಳನ್ನ, ಕೆಲವೊಬ್ಬರ ಬ್ಲಾಗ್ಗಳನ್ನ, ಹಾಗೆ ಇಂಟರ್ನೆಟ್ನಲ್ಲಿ ಇರುವಂತಹ ಮಾಹಿತಿಯನ್ನ, ಹಾಗೆ ಕೆಲವೊಂದಷ್ಟು ವೆಲ್ ನೋನ್ ಪರ್ಸನಾಲಿಟಿಗಳು ಕೊಡುವಂತಹ ಬುಕ್ಸ್ ಏನೇನು ರೆಫರೆನ್ಸ್ ಅನ್ನ ಕೊಡ್ತಾರೆ ಅವರು ಯಾವ್ದನ್ನ ಓದಿದ್ರು ಅಥವಾ ಯಾವ್ದನ್ನ ನಾವು ಓದ್ಬೇಕು ಅನ್ನೋದನ್ನ ಹೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನನ್ನ ನಾಲೆಜ್ ಅನ್ನೋದು ಇಟ್ಸ್ ಅ ಕಾಂಬಿನೇಷನ್ ಆಫ್ ಆಲ್ ಸಚ್ ಮಟೀರಿಯಲ್ಸ್. ಸೊ ಹಂಗ ನೋಡ್ತಾ ಇರ್ಬೇಕಾದ್ರೆ ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, BK ಶಿವಾನಿ ಅಂತ ಅವ್ರ ಹೆಸರು, ನೀವು ಕೇಳಿರಬಹುದು ತುಂಬಾ ಜನ. ಅವರು ಜಾತಕಕ್ಕೆ ರಿಲೇಟೆಡ್ ಆಗಿ ತುಂಬಾ ಬ್ಯೂಟಿಫುಲ್ ಇಂಟರ್ಪ್ರಿಟೇಷನ್ ಅನ್ನ ಕೊಟ್ರು. ಏನಂತಂದ್ರೆ, ಯಾವ ಕುಂಡಲಿಯನ್ನ ಮಗುವಿಂದು ಬರಿತಾರಲ್ವಾ ಅದು ಜಸ್ಟ್ ಓಪನಿಂಗ್ ಬ್ಯಾಲೆನ್ಸ್. ಏನು ಓಪನಿಂಗ್ ಬ್ಯಾಲೆನ್ಸ್? ಆ ಒಂದು ಆತ್ಮ ಹಿಂದಿನ ಜನ್ಮದಲ್ಲಿ ಏನನ್ನ ಮಾಡಿ ಮುಗಿಸಿದೆ ಅಂದ್ರೆ ಅದರ ಜೀವನ ಮುಗಿಯತ್ತಲ್ವಾ, ಆ ಟೈಮಲ್ಲಿ ಏನಿತ್ತು ಅದರ ಅಕೌಂಟ್ ನಲ್ಲಿ ಅನ್ನೋದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಈ ಒಂದು ಜನ್ಮದಲ್ಲಿ ಅದನ್ನ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕುಂಡಲಿಯನ್ನ ಬರೆಯಲಾಗತ್ತೆ. ಅದರ ಅರ್ಥ, ಎಕ್ಸಾಂಪಲ್, ನಾನು ಇದನ್ನ ಬ್ಯಾಲೆನ್ಸ್ ಶೀಟ್ ಅಥವಾ ಮ್ಯಾಥ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಸಪೋಸ್ ನಾನೊಂದು ಮಗು, ನಾನು ಹುಟ್ಟುವಂತಹ ಸಂದರ್ಭದಲ್ಲಿ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದೆ, ನಾನು ನನ್ನ ಕರ್ಮದ ಫಲ ಅನ್ನೋದು ಏನಿದೆ ಅದ್ರದ್ದು ಬ್ಯಾಲೆನ್ಸ್ ಏನಿತ್ತು ಅನ್ನೋದು ಸಪೋಸ್ 100 rupees ಇತ್ತು ಅಂತಂದ್ರೆ, ಈ ಜನ್ಮದಲ್ಲಿ ನನ್ನ ಕುಂಡಲಿಯಲ್ಲಿ ರಿಫ್ಲೆಕ್ಟ್ ಆಗೋದು ಏನು, ಆ 100 rupees ಓಪನಿಂಗ್ ಬ್ಯಾಲೆನ್ಸ್. ಅದ್ರ ಅರ್ಥ ನಾನು ಜೀವನ ಪೂರ್ತಿ 100 rupees ಅಲ್ಲೇ ಜೀವನ ಮಾಡ್ಬೇಕಾ? ನೋ. ನಾನು ಅದನ್ನ ಹೇಗ್ ಬಳಸ್ಕೊಳ್ತೀನಿ, ಅದರಿಂದ ಏನ್ ಬಿಸ್ನೆಸ್ ಮಾಡ್ತೀನಿ, ಅಥವಾ ಅದನ್ನ ಯಾವ ರೀತಿ ಖರ್ಚು ಮಾಡ್ತೀನಿ, ಆ ಖರ್ಚನ್ನ ಯಾವ ರೀತಿ ವಾಪಸ್ ಗಳಿಸ್ಕೊಳ್ತೀನಿ, ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರಲ್ವಾ, ಈ ಟ್ರಾನ್ಸಾಕ್ಷನ್ ಅನ್ನೋದೇ ನನ್ನ ಕರ್ಮ. ಸೊ ಈ ಟ್ರಾನ್ಸಾಕ್ಷನ್ ನಿಂದ 100 rupees ಬ್ಯಾಲೆನ್ಸ್ ಅನ್ನ ನಾನು ಬಿಲಿಯನ್ಗೆ ಏರಿಸಬಹುದು. ಹಾಗೆ ಅದೇ ಟ್ರಾನ್ಸಾಕ್ಷನ್ ರಾಂಗ್ ಆಗಿ ಇತ್ತು ಅಥವಾ ಸೆನ್ಸಿಬಲ್ ಆಗಿ ಇರಲಿಲ್ಲ ಅಂತಂದ್ರೆ ಈ 100 rupees 0 ಆಗಬಹುದು, ಮೈನಸ್ ಬ್ಯಾಲೆನ್ಸ್ಗೂ ಹೋಗಬಹುದು. ಎಂತ ಬ್ಯೂಟಿಫುಲ್ ಇಂಟರ್ಪ್ರಿಟೇಷನ್ ನೋಡಿ. ಸೊ ಕರ್ಮ ಅನ್ನೋದನ್ನ ನಾವು ತುಂಬಾ ಸಿಂಪ್ಲರ್ ವೇಯಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಟ್ರಾನ್ಸಾಕ್ಷನ್ ನನ್ಗೆ ಒಂದು ಜೀವನವನ್ನ ಕೊಟ್ಟು, ಜೀವವನ್ನ ಕೊಟ್ಟು ಈ ಬ್ರಹ್ಮಾಂಡಕ್ಕೆ ಕಳಿಸಿರುವಾಗ ಆ ಬ್ರಹ್ಮಾಂಡದಲ್ಲಿ ಇರುವಂತಹ ಬೇರೆ ಎನರ್ಜಿಗೆ ನಾನು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀನಿ, ಅದ್ರ ಜೊತೆ ಹೇಗ್ ಬಿಹೇವ್ ಮಾಡ್ತೀನಿ ಅನ್ನೋದೇ ನಮ್ಮ ಕರ್ಮ. ಇನ್ನು ಹಣೆ ಬರಹ ಅಂತಂದ್ರೆ ಏನು? ಈ ಹಣೆ ಬರಹ ಕರ್ಮ ಕಾಂಟ್ರಡಿಕ್ಟರಿ ಅಲ್ವಾ? ನನ್ನ ಕ್ವೆಶ್ಚನ್ ಕೂಡ. ಇದನ್ನ ನಾನು ನನಗೆ ಹೆಂಗ್ ಅರ್ಥ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಸಪೋಸ್ ಒಬ್ಬರ ಜನ್ಮ ಕುಂಡಲಿಯಲ್ಲಿ ಅಥವಾ ಒಬ್ಬರ ಹಣೆ ಬರಹ ಅಂತ ಇರತ್ತಲ್ವಾ, ಅವರಿಗೆ ಈ ಒಂದು ಸಮಯದಲ್ಲಿ ಈ ರೀತಿ ಆಗತ್ತೆ ಅನ್ನೋದು ಬರ್ಕೊಂಡಿರ್ತು. ಕೆಲವೊಬ್ಬರಿಗೆ ಗಂಡಾಂತರ ಅನ್ನೋದಿರತ್ತೆ. ಅದರರ್ಥ ಅದು ಆಗೇ ತೀರತ್ತಾ? ಇಲ್ಲ, ಇಟ್ಸ್ ಸಿಚುವೇಶನ್. ಈ ರೀತಿ ಆಗಿರುವಂತಹ ಘಟನೆಗಳು ನಡೆಯಬಹುದು, ನಡೆಯುವಂತಹ ಸಾಧ್ಯತೆ ಇದೆ, ಪ್ರೊಬ್ಯಾಬಿಲಿಟಿ. ಸಪೋಸ್ ಈ ರೀತಿ ಆಗಿರುವಂತಹ ಘಟನೆ ನಡೆಯುತ್ತೆ ಅಂತ ಆದ್ರೆ ಅದರ ಹಿಂದಿಂದನ್ನ ನಾನು ಚೇಂಜ್ ಮಾಡಬಹುದಾ? ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತಾರೆ ಇದನ್ನ ಸೈನ್ಸ್ ಅಲ್ಲಿ. ನನ್ಗೆ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇಲಾಬ್ರೇಟ್ ಮಾಡಿ ನೋಡಿದ್ರೆ, ಇದು ನಡಿಬೇಕು ಅಂತಂದ್ರೆ ಇಲ್ಲಿ ಇದನ್ನ ಚೇಂಜ್ ಮಾಡಬೇಕು ಅಥವಾ ಇದನ್ನ ಅಂಡೂ ಮಾಡಬೇಕು. ದಿಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್. ಲೈಫ್ ತುಂಬಾ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಇದು ನಡೆಯತ್ತೆ ಅಂತಿದ್ರೆ, ಲೆಟ್ ಮೀ ಬಿ ಪ್ರಿಪೇರ್ಡ್ ಟು ಫೇಸ್ ಇಟ್. ದಿಸ್ ಇಸ್ ಹೌ ಯು ಶುಡ್ ಅಪ್ರೋಚ್ ಲೈಫ್. ಇದಾಗ್ದೋದಾಗ ನೋಡ್ಕೋತೀನಿ,
ಆದ್ರೂ ನನಗೇನು ಎಫೆಕ್ಟ್ ಆಗಲ್ಲ ಅನ್ನುವಷ್ಟರ ಮಟ್ಟಿಗೆ ನಾನು ಸ್ಟ್ರಾಂಗ್ ಆಗ್ತೀನಿ. ಇದು ಕರ್ಮ. ಈ ಕರ್ಮ ಅನ್ನೋದೇ ಇಲ್ಲಿ ಸಿಚುವೇಶನ್ ಇತ್ತಲ್ಲ, ಸಿಚುವೇಶನ್ ನಡೆಯುತ್ತೆ, ಆದ್ರೆ ಆ ಸಿಚುವೇಶನ್ ನನಗೆ ಏನ್ ಅಫೆಕ್ಟ್ ಮಾಡಬಹುದಿತ್ತು, ಐ ಹ್ಯಾವ್ ಚೇಂಜ್ ದ್ಯಾಟ್. ದಿಸ್ ಈಸ್ ಕರ್ಮ. ಸೊ ನನ್ನ ಈ ಒಂದು ಎಕ್ಸಾಂಪಲ್ ಅನ್ನೋದು ನಿಮ್ಗೆ ರಿಲೇಟ್ ಆಯ್ತು ಅಂತ, ಅರ್ಥ ಆಯ್ತು ಸ್ವಲ್ಪ ಮಟ್ಟಿಗೆ ಅನ್ನೋದನ್ನ ಅನ್ಕೊಳ್ತೀನಿ. ಸೊ ಇದು ನಾನು ಈಗ ಹೇಳ್ತಾ ಇರೋದಿದೆ ಅಲ್ಲ, ಈಗ ಹೇಳ್ತಾ ಇರೋವಾಗ ಕೆಲವೊಬ್ಬರಿಗೆ ಇದು ವೆರಿ ಈಸಿ ಎಕ್ಸಾಂಪಲ್ ಅಂತ ಅನಿಸ್ಬಹುದು. ಆದ್ರೆ ಈ ಎಕ್ಸಾಂಪಲ್ ಅನ್ನ ನೀವು ಒಂದ್ ವೇಳೆ ಎಲಾಬರೇಟ್ ಮಾಡಿ ನೋಡಿದ್ರಿ ಅಂತಂದ್ರೆ ಅದರ ಹಿಂದ್ಗಡೆ ಇರುವಂತಹ ಲಾಜಿಕಲ್ ಇಂಟರ್ಪ್ರಿಟೇಷನ್ ವಿಚ್ ಇಸ್ ಮೋರ್ ದನ್ ಸೈಂಟಿಫಿಕ್ ಅನ್ನೋದು ಅರ್ಥ ಆಗತ್ತೆ. ನಾನು 1-2 ವರ್ಷದ ಹಿಂದೆ ನಾನೊಂದು ಸಿಚುವೇಶನ್ಗೆ ರಿಯಾಕ್ಟ್ ಮಾಡೋದನ್ನು ಈಗ ರಿಯಾಕ್ಟ್ ಮಾಡೋದನ್ನ ನೋಡಿದ್ರೆ ನನಗೆ ಒಂದ್ಸತಿ ವಾವ್ ಅನ್ಸುತ್ತೆ. ಆವಾಗ ಕೆಲವೊಂದಷ್ಟು ಘಟನೆಗಳು ಅಥವಾ ವ್ಯಕ್ತಿಗಳು ಏನ್ ಅಫೆಕ್ಟ್ ಮಾಡಬಲ್ದ್ರಿದ್ರು, ಇವಾಗ ನಂಗೇನು ಡಿಫ್ರೆನ್ಸೇ ಆಗಲ್ಲ. ಅಂದ್ರೆ ಒಂದು, ಈ ವ್ಯಕ್ತಿಗಳು ಹೀಗೆ ಆನ್ಸರ್ ಕೊಡ್ತಾರೆ, ಈ ಘಟನೆಯಲ್ಲಿ ಇಂಥದ್ದೇ ಔಟ್ಕಮ್ ಬರುತ್ತೆ ಅನ್ನುವಂಥ ಒಂದು ಇಂಟ್ಯೂಷನ್ ಪವರ್ ಅನ್ನೋದು ಇನ್ಕ್ರೀಸ್ ಆಗೋದ್ರ ಜೊತೆಗೆ 2 ಸಿಚುವೇಶನ್ ರೆಡಿ ಇದ್ಬಿಡ್ಬೇಕು. ಅದ್ರ ಅರ್ಥ ಹಿಂಗಾದ್ರೂ ಓಕೆ, ಹಿಂಗಾಗ್ದೋದ್ರೂ ಓಕೆ. ಆಗಿಲ್ಲ ಅಂತಂದ್ರೂ ದ್ಯಾಟ್ ಹ್ಯಾಸ್ ದ ಮೀನಿಂಗ್ ವಿಚ್ ಐ ಡೋಂಟ್ ನೋ ನಾವ್. ಲೈಫಲ್ಲಿ ಯಾವಾಗ ಐ ನೋ ದಿಸ್ ಅಂತಿರತ್ತಲ್ವಾ, ಲೈಫ್ ಎಂಡ್ಸ್ ದೇರ್. ನಿಮ್ಮ ಕ್ಯೂರಿಯಾಸಿಟಿಯ ಮೈಂಡ್ ಸೆಟ್ ಅನ್ನೋದು, ನಿಮ್ಮ ಎವಲ್ಯೂಷನ್ ಅನ್ನೋದು ಸ್ಟಾಪ್ ಆಗುತ್ತೆ. ದರ್ ಇಸ್ ಸಮಥಿಂಗ್ ವಿಚ್ ಐ ಡೋಂಟ್ ನೋ, ಐ ವಾಂಟ್ ಟು ನೋ. ಇದಿದೆ ಅಲ್ಲ, ಇದನ್ನೇ ಬಹಳ ವರ್ಷಗಳಿಂದ, ಬಹಳ ಶತಮಾನಗಳಿಂದ ಇಲ್ಲಿವರೆಗೂ ಕೂಡ ನಮ್ಮನ್ನ ಎವಲ್ಯೂಷನ್ ದಾರಿಯಲ್ಲಿ, ಡೆವಲಪ್ಮೆಂಟ್ ದಾರಿಯಲ್ಲಿ ಕರ್ಕೊಂಡು ಬಂದಿರೋದು. ಸೊ ಈ ಒಂದು ಎಪಿಸೋಡ್ ನಲ್ಲಿ ಬ್ರೀಫ್ ಆಗಿ ಕರ್ಮ ಅಂದ್ರೆ ಏನು, ಹಣೆ ಬರಹ ಅಂದ್ರೆ ಏನು, ಇದೆರಡು ಕಾಂಟ್ರಾಡಿಕ್ಟರಿ ಅಲ್ಲ, ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯಾವುದೇ ರೀತಿಯಾಗಿರುವಂತಹ ಕ್ಲಾಶ್ ಆಗುವಂತಹ ಕಾನ್ಸೆಪ್ಟ್ ಅಲ್ಲವೇ ಅಲ್ಲ ಅನ್ನೋದನ್ನ ಹೇಳುವಂತ ಒಂದು ಪುಟ್ಟ ಪ್ರಯತ್ನವನ್ನ ಮಾಡಿದೀನಿ. ಸೊ ನಿಮ್ಗೆ ರಿಲೇಟ್ ಆಯ್ತಾ, ನಿಮ್ಗೆ ಅರ್ಥ ಆಯ್ತಾ, ಅಥವಾ ಇದರಲ್ಲಿ ನಿಮ್ಮ ಇಂಟರ್ಪ್ರಿಟೇಷನ್ ನನಗಿಂತ ಜಾಸ್ತಿ ಬೇರೆ ಯಾರ್ದಾದ್ರದ್ದು ಬ್ಯೂಟಿಫುಲ್ ಆಗಿರುವಂಥ ಇಂಟರ್ಪ್ರಿಟೇಷನ್ ಇನ್ನೂ ಈಸಿ ಆಗಿರುವಂಥದ್ದು ಇರಬಹುದು. ಅದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಿಗೆ ಈ ರೀತಿ ಕ್ವೆಶನ್ಸ್ ಇರುತ್ತಲ್ವಾ, ಸೊ ನನ್ನ ಸನಾತನ ಕಥನದಲ್ಲಿ ಮೋಸ್ಟ್ ಆಫ್ ದ ಎಪಿಸೋಡ್ಸ್ನಲ್ಲಿ ನಾನು ಎಂಥ ಕ್ವೆಶನ್ಸ್ ಅನ್ನ, ಎಂಥ ಸ್ಟೋರೀಸ್ ಅನ್ನ ಅಡ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ಕ್ವೆಶನ್ ನನಗಿತ್ತು, ನನಗೆ ಆ ಕ್ವೆಶನ್ ಇತ್ತು ಅಂತಂದ್ರೆ ಬಹಳಷ್ಟು ಜನರಿಗೆ ಇರುವಂತಹ ಸಾಧ್ಯತೆ ಇರುತ್ತೆ. ಅವರಿಗೆ ಒಂದು ಆನ್ಸರ್ ಅನ್ನ ಅಥವಾ ಅವರಿಗೆ ಒಂದು ಆ ಪರ್ಸೆಪ್ಷನ್ ಅನ್ನ ಓಪನ್ ಮಾಡಿ ಕೊಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನೀವು ನೋಡೋದಷ್ಟೇ ಅಲ್ಲ, ನಿಮ್ಗೆ ಯಾರು ಪರಿಚಯ ಇದ್ದಾರೆ, ಯಾರ ಜೊತೆ ಇಂಥ ಕಾಂಟೆಂಟ್ ಅನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಮನಸ್ಸು ಬರುತ್ತೆ, ಅವ್ರು ಎಲ್ಲರ ಜೊತೆ ಇಂಥ ಕಾಂಟೆಂಟ್ ಅನ್ನ ಶೇರ್ ಮಾಡಿ. ಯಾಕೆಂತಂದ್ರೆ ನಮ್ಮೆಲ್ಲರ ಉದ್ದೇಶ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಸೊಸೈಟಿ ಬೆಟರ್ ವೇಯಲ್ಲಿ ರನ್ ಆಗ್ಬೇಕು. ನಮ್ಮೆಲ್ಲರ ಜೀವನದಲ್ಲೂ ಕಷ್ಟಗಳಿದ್ದೇ ಇರುತ್ತೆ, ನೋ ಡೌಟ್. ನೋ ಬಡೀಸ್ ಲೈಫ್ ಈಸ್ ಈಸಿ, ಬಟ್ ಲೈಫ್ ಈಸ್ ಬ್ಯೂಟಿಫುಲ್. ಆ ಬ್ಯೂಟಿಫುಲ್ ಅನ್ನೋದು ಅರ್ಥ ಆಗ್ಬೇಕು ಅಂತಂದ್ರೆ ನಮ್ಮ ಈ ಒಂದು ಇದೆ ಅಲ್ಲ, ಇದು ಕರೆಕ್ಟ್ ಆಗಿ ವೈರಿಂಗ್ ಕರೆಕ್ಟ್ ಆಗಿ ನಡೆದಿರಬೇಕು. ಅದನ್ನ ಆಗಿಲ್ಲ ಅಂತಂದ್ರೆ ನಾವು ವೈರ್ ಮಾಡುವಂತಹ ಒಂದು ಮನಸ್ಥಿತಿಯನ್ನ ಆದ್ರೂ ಬೆಳೆಸ್ಕೊಳ್ಬೇಕು ಅಲ್ವಾ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ 9 o'clock ಶಾರ್ಪ್. ಲೋಕ ಸಮಸ್ತ ಸುಖಿನೋ ಭವಂತು.